ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಇದು ಹೆಸರುಬೇಳೆ ಮತ್ತು ತೊಗರಿಬೇಳೆ, ಹೆಸರುಬೇಳೆ ಪಾಲಕ್ ಸೊಪ್ಪು ಹಾಕಿ ಒಂದು ದಾಲ್ ಥರ ತೋರಿಸ್ತಾ ಇದ್ದೀನಿ ನೋಡಿ. ಹೆಸರುಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿದ್ದೀನಿ. ಅದೆರಡನ್ನು ಚೆನ್ನಾಗಿ ತೊಳ್ಕೊಳ್ಳಿ. ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕಿಲ್ಲಿ ನಾನೀಗ ಕಟ್ ಮಾಡಿಟ್ಕೊಂಡಿರೋದು ತರಕಾರಿ ಎಲ್ಲ ಸೊಪ್ಪು ನೋಡಿ. ಇಲ್ಲಿ ಅರಿಶಿನ ಪುಡಿನೂ ಅದರಲ್ಲಿ ಹಾಕ್ತಾಯಿದ್ದೀನಿ, ಖಾರದ ಪುಡಿನೂ ಹಾಕ್ತಾಯಿದ್ದೀನಿ, ಜೊತೆಗೆ ಧನಿಯಾ ಪುಡಿ ಮೂರೂ ಸೇರಿಸ್ತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ ತೊಳ್ಕೊಂಡು ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಇದರಲ್ಲಿ ಹಾಕಿದ್ದೀನಿ ನೋಡಿ. ಶುಂಠಿ ಜಜ್ಜಿಟ್ಟಿದ್ದು, ಹಸಿಮೆಣಸು, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಟೊಮ್ಯಾಟೊ ಅಷ್ಟು ಇದರಲ್ಲಿ ಕುಕ್ಕರಲ್ಲಿ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಕುಕ್ಕರ್ಗೆ ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಪಾಲಕ್ ನೋಡಿ, ಒಂದು ಕಟ್ಟಷ್ಟು ಪಾಲಕ್ಕು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು ಪಾಲಕ್ಕನ್ನು ಅದರಲ್ಲೇ ಹಾಕ್ಕೊಂಡ್ಬಿಡಿ. ಇದನ್ನು ಈಗ ಕೂಗಿಸ್ಕೊಳ್ಬೇಕು ಚೆನ್ನಾಗಿ. ಅದು ಎಲ್ಲ ಮಿಕ್ಸ್. ಸ್ವಲ್ಪ ಉಪ್ಪು ಹಾಕಿ ಅದರಲ್ಲಿ ಎಣ್ಣೆನೂ ಸ್ವಲ್ಪ ಹಾಕಿದ್ದೀನಿ, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಡಿ. ಜೊತೆಗೆ ಚೂರು ಉಪ್ಪು, ಸ್ವಲ್ಪ ಲೈಟಾಗಿ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸಾಕಷ್ಟು, ಆಮೇಲೆ ಹಾಕಬೇಕಲ್ಲ, ಸ್ವಲ್ಪ ಉಪ್ಪು ಸುಮ್ಮನೆ ಹಾಕಿದ್ದೀನಿ. ಅದು ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಕುಕ್ಕರನ್ನು ಬಿಸಿಗಿಡ್ತಾ ಇದ್ದೇನೆ ನೋಡಿ. ನೀರು ಹಾಕಿದ್ದೇನೆ ಮೊದಲೇ ನಾನು. ಅದು ನೀರು ಹಾಕಿ ಎಲ್ಲ ಸೊಪ್ಪುಗಳು, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಇದು ಕುಕ್ಕರ್ ಮುಚ್ಚಿ ಒಂದು 5-6 ವಿಸಿಲ್ ಕೂಗಿಸ್ಕೊಳ್ಳಿ. ಅದು ಚೆನ್ನಾಗಿ ಬೇಯಬೇಕು ಒಳಗಡೆ. ಅದು ಕುಕ್ಕರು ಚೆನ್ನಾಗಿ ಒಂದು 4-5 ವಿಸಿಲು ಕೂಗಿಸ್ತಗೊಳ್ಳಿ ನೋಡಿ. ಇದು ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇಲ್ಲಿ ಒಗ್ಗರಣೆ ಮಾಡಲಿಕ್ಕೆ. ಒಗ್ಗರಣೆಗೆ ಏನು ಜಾಸ್ತಿ ಹಾಕೋದಿಲ್ಲ ಇಲ್ಲಿ. ಚೆನ್ನಾಗಿ ಎಣ್ಣೆ ಕಾವಲಿ ಬಿಸಿ ಆಯ್ತಲ್ಲ ಪಾತ್ರೆ, ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಮತ್ತು ಜೀರಿಗೆ ಹಾಕಿದ್ದೀನಿ ನೋಡಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಮತ್ತು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ನಾನು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಇದರಲ್ಲಿ ನೋಡಿ. ಬೆಳ್ಳುಳ್ಳಿ ಜಜ್ಜಿಟ್ಟಿದ್ನಲ್ಲ ಅದು ಹಾಕಿದ್ದೀನಿ, ಜೊತೆಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು, ಸ್ವಲ್ಪ ಇಂಗು ಸೇರಿಸ್ಕೊಳ್ಳಿ ಇದರಲ್ಲಿ. ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೋಡಿ ಆಯಿತು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಟೇಸ್ಟ್ಗೆ. ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಸೇರಿಸ್ಬೇಕಾಗತ್ತೆ. ಇವಾಗ ಕುಕ್ಕರ್ ಕೂಗಿಸಿಟ್ಟಿದ್ದೀನಲ್ಲ, ಸೊಪ್ಪು ಎಲ್ಲ ಬೇಯಿಸಿ, ಒಗ್ಗರಣೆಗೇನು ಅಷ್ಟೇ ಅದು ಐಟಮ್ ಎಲ್ಲ ಇದರಲ್ಲಿ ಹಾಕ್ಬಿಟ್ಟಿದ್ದೀನಲ್ಲ. ಏನೇನು ಖಾರದ ಪುಡಿ, ಧನಿಯಾ ಪುಡಿ, ಹಸಿಮೆಣಸು ಎಲ್ಲ ಇದರಲ್ಲೇ ಇದೆ, ಕೊತ್ತಂಬರಿ ಸೊಪ್ಪು ನೋಡಿ. ಈ ಥರ ನುಣ್ಣಂಗೆ ಬೇಯಿಸ್ಕೊಳ್ಬೇಕು ನೋಡಿ. ಅದೇನು ಮಾಡೋದೇ ಬೇಡ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಚೆನ್ನಾಗಿ ನೋಡಿ. ಈ ಥರ ಬಂದರೆ ಸಾಕು. ಈಗ ಇಷ್ಟ ಆಗಿದೆ ಅಲ್ಲ, ಈ ಚೆನ್ನಾಗಿ ಸೌಟಲ್ಲೇ ಹಿಂಗೆ ಅಂದ್ಕೊಂಡ್ರೆ ನೋಡಿ, ನಿಮಗೆ ಮ್ಯಾಶ್ ಮಾಡೋದು ಬೇಡ, ಏನು ಬೇಡ, ಕರೆಕ್ಟ್ ಆಗಿದೆ ನೋಡಿ. ಈಗ ಒಂಚೂರು ತುಪ್ಪ ಹಾಕ್ತೇನೆ ಇದರಲ್ಲೀಗ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬಿಡಿ. ಬೇಯಿಸಿಟ್ಕೊಂಡಿದ್ದೀನಲ್ಲ ಕುಕ್ಕರಲ್ಲಿ, ಅದನ್ನು ಇದರಲ್ಲಿ ಹಾಕ್ಕೊಂಬಿಡಿ ನೋಡಿ. ದಾಲು ಸೂಪರಾಗಿ ಪಾಲಕ್ ಹಾಕಿರೋದು ದಾಲು, ತೊಗರಿಬೇಳೆ, ಹೆಸರುಬೇಳೆ ಮತ್ತು ಪಾಲಕ್ಕು ಮೇನ್ ಹಾಕಿದ್ದೀನಿ. ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಎಲ್ಲ ಹಾಕಿ ನೋಡಿ ಚೆನ್ನಾಗಿದು ಕುಕ್ಕರಲ್ಲಿ ಚೆನ್ನಾಗಿ ಕೂಗಿಸಿದ್ದೇನಲ್ಲ, ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಉಪ್ಪು ಹಾಕಬೇಕಲ್ಲ, ಉಪ್ಪು ಕಡಿಮೆ ಹಾಕಿದ್ದೀನಲ್ಲ ನೋಡಿ. ಚೆನ್ನಾಗಿ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಕುದೀಲಿ. ಅದು ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಇನ್ನೊಂದು ಸ್ವಲ್ಪ ನಿಮ್ಗೆ ಎಷ್ಟು ಹದ ಬೇಕು ಅಷ್ಟು. ಅದು ಗಟ್ಟಿ ಆಗುತ್ತೆ ಸ್ವಲ್ಪ, ದಾಲ್ ಇರೋದ್ರಿಂದ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ. ಏನು ಇದು ಮುದ್ದೆ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ, ರೈಸ್ಗಿಂತ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ರೈಸು ಮುದ್ದೆ ಯಾವ್ದಕ್ಕಾದ್ರೂ ಹಾಕ್ಕೊಳ್ಬೋದು ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಮುಗೀತದು ಅಷ್ಟೇ, ದಾಲ್